ನೀವು ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಕೆಲವೊಂದು ರೀಸನಬಲ್ ಆಗಿ ರೇಟ್ ಇದೆ, ನಾವು ನೋಡಿ ಆರಿಸ್ಕೊಂಡು ತಗೋಬೇಕಷ್ಟೇ. ಇದೆಷ್ಟಿರ್ಬೋದು ಹೇಳಿ? ಎಲ್ಲ ಥರದ ಬಟ್ಟೆಗಳು, ಗೌನ್ಗಳು ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ನಾನು ಮೆನ್ಷನ್ ಮಾಡಲೇಬೇಕು, ಮನೆ ಹತ್ರ ತಗೊಳ್ಳೋದ್ಕಿಂತ ಒಂದು ಶಾಪಿಂಗ್ ಆದಂಗೂ ಆಗುತ್ತೆ, ಅಲ್ಲೋಗಿ ತಗೊಂಡ್ರೆ ಇನ್ನೂ ವರ್ತ್ ಅಂತಾನು ಅನ್ನಿಸ್ತು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಲಾಕ್ ಸಮಾಚಾರ ಸಂತೆಗೆ. ಇವತ್ತು ನಾನು ಮೊದಲು ಚಿಕ್ಕಪೇಟೆಗೆ ಹೋಗೋಣ ಅಂತಲೇ ಹೊರಟಿದ್ದು, ಬಟ್ ಅಲ್ಲಿ ಹೋಯ್ತಾ ಒಂದು ಸಲ ಪೋತೀಸ್ಗೆ ಹೋಗ್ಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಿದ್ದೆ. ಹೇಗಿದ್ರು ಚಿಕ್ಕಪೇಟೆ ಅವಿನ್ಯೂ ರೋಡ್ ಹತ್ರನೇ ಬರೋದಲ್ವ, ಫಸ್ಟ್ ಪೋತೀಸ್ಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ ಚಿಕ್ಕಪೇಟೆಗೆ. ಬೆಳಗ್ಗೆನೇ ಹೋಗಿದ್ದೆ ನಾನು, ಒಂದು 11 o'clock ಅಷ್ಟೊತ್ತಿಗೆಲ್ಲ. ಇನ್ನು ಟೈಮ್ ಇದೆಯಲ್ಲ, ಒಂದು ಸಲ ಹೋಗ್ಬಿಟ್ಟು ಹೋಗೋಣ ಅಂತ ಹೋದೆ. ನಾನು ಎಷ್ಟೊಂದು ವೀಡಿಯೋಸಲ್ಲಿ ನೋಡಿದ್ದೆ, ಪೋತೀಸಲ್ಲಿ ಸ್ಯಾರೀಸ್ ಕಲೆಕ್ಷನ್ ಆಗಿರ್ಬೋದು, ಡ್ರೆಸ್ ಕಲೆಕ್ಷನ್ ಆಗಿರ್ಬೋದು, ಜ್ಯುವೆಲರಿ ಕಲೆಕ್ಷನ್ ಕೂಡ ಎಲ್ಲ ತುಂಬ ಚೆನ್ನಾಗಿತ್ತು. ಅದಕ್ಕೆ ಯಾಕೆ ಒಂದು ಸಲ ಹೋಗೋ ದಾರಿಯಲ್ಲೇ ಇದೆಯಲ್ಲ, ಹೋಗಬಾರ್ದು ಅಂತ ಹೋದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ಹ್ಯೂಜ್ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಅದರಲ್ಲೂ ಅಫೋರ್ಡಬಲ್ ಪ್ರೈಸ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ನನಗಂತೂ ತುಂಬ ಇಷ್ಟ ಆಯಿತು. ಇದಿಷ್ಟು ಪೋತೀಸ್ ತೆಗ್ದಿದ್ದು ವಿಡಿಯೋ. ಈಗ ನಾನು ಚಿಕ್ಕಪೇಟೆಯಲ್ಲಿ ಸ್ವಲ್ಪ ವ್ಲಾಗ್ಗಳು ಮಾಡಿಕೊಂಡೆ. ಈಗ ಮುಂದೆ ಎಲ್ಲ ಚಿಕ್ಕಪೇಟೆದಿದೆ ನೋಡಿ, ಬ್ಯಾಂಗಲ್ಸು, ಇಯರಿಂಗ್ಸು, ಹಾಗೆ ಸೆಟ್ಸು ಎಲ್ಲ ಚೆನ್ನಾಗೇನೋ ಇತ್ತು. ಬಟ್ ಸ್ವಲ್ಪ ರೇಟ್ ಕಾಸ್ಟ್ಲಿ ಅಂತ ಅನ್ನಿಸ್ತಿತ್ತು. ನಾನು ಕೇಳಿದೆ ಅಷ್ಟೇ, ಯಾವುದು ಬೈ ಮಾಡಲಿಲ್ಲ. ಇಯರಿಂಗ್ಸ್ ಎಲ್ಲ ಚೆನ್ನಾಗಿ ಕೂಡ ಇತ್ತು. ತುಂಬ ತೊಗೊಂಡು ಮಡ್ಕೊಂಡಿದ್ದೆ. ಮನೇಲಿ ನನ್ನ ಹತ್ರ ಎಲ್ಲ ಇತ್ತು, ಏನು ಬೇಡ ಅನ್ನಿಸ್ತು, ಏನೂ ತೊಗೊಳ್ಳಿಲ್ಲ. ದೀಪಾಯಿಗೆ ಒಂದು ಹಾಸೋದಕ್ಕೆ ಕ್ಲಾತ್ ಟೈಪಲ್ಲಿ ತೊಗೊಳೋಣ ಅಂತ ಅಂದ್ಕೊಂಡೆ. ಕೇಳಿದೆ ರೇಟು, ಯಾಕೋ ಸ್ವಲ್ಪ ಜಾಸ್ತಿ ಹೇಳಿದರು, ಕಡಿಮೆನೂ ಮಾಡಲಿಲ್ಲ. ಅದು ಅಲ್ಲದೆ ಆ ರೇಟ್ಗೆ ಮನೆ ಹತ್ರನೇ ಬರುತ್ತೆ, ಅಂಗಡಿಯಲ್ಲೇ ಬರುತ್ತೆ ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಲಿಲ್ಲ. ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಎಲ್ಲಿ ಬೈ ಮಾಡಿದೆ. ತೊಗೊಂಡೆ, ನಾನು ಕ್ಲಾತದು ತೊಗೊಂಡೆ, ಹಾಗೆ ಡೈನಿಂಗ್ ಟೇಬಲ್ ಮೇಲೆ ಹಾಸೋದು ತೊಗೊಂಡೆ. ಒಳ್ಳೆ ಪ್ರೈಸಲ್ಲೇ ತೊಗೊಂಡೆ, ರೀಸನಬಲ್ ಪ್ರೈಸಾಗೆ ಸಿಕ್ತು ನನಗೆ. ಮುಂದೆ ವಿಡಿಯೋದಲ್ಲಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ, ಯಾವ ತೊಗೊಂಡೆ ಏನು ತೊಗೊಂಡೆ ಅಂತ. ಹಾಗೆ ನಾನು ಪೋತೀಸಲ್ಲಿ ಏನು ತೊಗೊಂಡೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ಇದೆ, ನೀವು ನೋಡಿ. ಹಾಗೆ ನಾನು ನೆಕ್ಸ್ಟು ಕಾಸ್ಮೆಟಿಕ್ ಇತ್ತು, ಅಲ್ಲೆಲ್ಲ ಹಾಕಿದ್ದು ನೋಡೋಣ ಅಂತ ಹೋದೆ. ಕೇಳಿದೆ ರೇಟೆಲ್ಲ, ಅಲ್ಲೂ ಕೂಡ ಅಂಗಡಿಯಲ್ಲಿ ಸಿಗೋ ರೇಟೇ ಅಂತ ಅನ್ನಿಸ್ತು. ಅದಕ್ಕೆ ಅಲ್ಲೂ ಕೂಡ ನಾನು ಬೈ ಮಾಡಲಿಲ್ಲ. ಎಲ್ಲಿ ಪ್ರೈಸು ರೀಸನಬಲ್ ಅಂತ ಅನ್ನಿಸ್ತು ಅಲ್ಲಿ ಮಾತ್ರ ಬೈ ಮಾಡಿದೆ. ನಾನು ಹೇಳಿದ್ನಲ್ಲ, ಇಲ್ಲಿ ಪ್ರೈಸು ನನಗೆ ರೀಸನಬಲ್ ಅಂತ ಅನ್ನಿಸ್ತು, ಕ್ವಾಲಿಟಿನೂ ಪರವಾಗಿಲ್ಲ. ಹಾಗೆ ಸ್ಯಾರೀಸ್ ಬ್ಲೌಸ್ಗಳಿಗೆ ಹಾಗೆ ಲೆಹೆಂಗಾಗಳಿಗೆ ಹಾಕೊಳ್ಳೋ ಅಂಥದ್ದು ಹ್ಯಾಂಗಿಂಗ್ಸ್ ಕೂಡ ಪಕ್ಕದಲ್ಲಿತ್ತು. ನಾನು ಅದನ್ನು ಕೂಡ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಕಾಸ್ಟ್ ಕೇಳಲಿಲ್ಲ, ಅವರು ಅಲ್ಲಿರಲಿಲ್ಲ, ಎಲ್ಲೋ ಹೋಗಿದ್ರು ಅನಿಸುತ್ತೆ. ವೆಯ್ಟ್ ಮಾಡಿದೆ, ಸರಿ ಆಯಿತು, ಇನ್ನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹಾಗೆ ಮುಂದೆ ಹೋದ್ವಿ. ಅವತ್ತು ನಾವು ಬೇಗ ಬೇಗ ಶಾಪಿಂಗ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಲ್ಲಿ ಪಕ್ಕದಲ್ಲಿ ಹಾಗೆ ಇಯರಿಂಗ್ಸ್ಗಳೆಲ್ಲ ಇತ್ತು. ಸ್ವಲ್ಪ ಕಾಸ್ಟ್ಲಿ ಅಂತಲೇ ಅನ್ನಿಸ್ತು, ಒಂದು 300 ಅಂತ ಎಲ್ಲ ಹೇಳ್ತಾಯಿದ್ರು. ಹಾಗೆ ಉಂಗುರಗಳು ಅಷ್ಟೇ, ಒಳ್ಳೊಳ್ಳೆ ಡಿಸೈನ್ ಕೂಡ ಇತ್ತು. ಮಿಂಚುತ್ತಿತ್ತು ಆ ಬಿಸಿಲಿಗೂ ಅದಕ್ಕೂ. ಹಾಗೆ ನನ್ನ ಮಗನಿಗೆ ಸ್ವಲ್ಪ ಟಿಫನ್ ಬಾಕ್ಸು ಹಾಗೆ ವಾಟರ್ ಬಾಟಲ್ ತೊಗೊಳ್ಳೋಣ ಅಂತ ಹೋದ್ವಿ. ಇದೇನು ಹೋಲ್ಸೇಲ್ ಶಾಪ್ ಏನಲ್ಲ, ನಾರ್ಮಲ್ ಶಾಪು, ಚಿಕ್ಕಪೇಟೆಯಲ್ಲಿರೋದು. ಒಳಗಡೆ ಇತ್ತು, ಬಟ್ ನನಗೆ ಒಳ್ಳೆ ಪ್ರೈಸಲ್ಲೇ ಸಿಕ್ತು. ಅದನ್ನು ಕೂಡ ನಾನು ತೋರಿಸ್ತೀನಿ ವಿಡಿಯೋದೆಲ್ಲ, ಅಷ್ಟಲ್ಲಿ ನೋಡಿ, ಸ್ಕಿಪ್ ಮಾಡಬೇಡಿ ಎಲ್ಲೂ ವಿಡಿಯೋನ. ಒಳ್ಳೊಳ್ಳೆ ಕಲೆಕ್ಷನ್ ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ ನಾನು. ಹಾಗೆ ನೈಟಿ ತೊಗೊಂಡೆ, XXL ಸೈಜಲ್ಲಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 220 ಹೇಳಿದ್ರು. ನಾನು ಬೇರೆ ಕಡೆನೂ ವಿಚಾರಿಸಿದೆ, ಕ್ವಾಲಿಟಿನೂ ಚೆನ್ನಾಗಿರಲಿಲ್ಲ, ಸ್ಟಾರ್ಟಿಂಗ್ ಪ್ರೈಸ್ 300 ಅಂತಲೂ ಹೇಳಿದರು. ನಾನು ಇಲ್ಲೇ ಪರವಾಗಿಲ್ಲ ಅಂತ ನೈಟಿನ 2 ಬೈ ಮಾಡಿದೆ. ಅಲ್ಲಿಂದ ಹೊರಟ್ವಿ. ಹಾಗೆ ಹೋಗುವಾಗ ಸ್ವಲ್ಪ ನೀವು ನೋಡ್ಬೋದು ವಿಡಿಯೋಗಳು ಮಾಡ್ಕೊಂಡಿದ್ದೀನಿ.
ಅಲ್ಲೂ ಕೂಡ ತುಂಬ ಸ್ಯಾರೀಸ್ ಕಲೆಕ್ಷನ್ಸ್ ಅಂಗಡಿಗಳು ಹಾಗೆ ಜ್ಯುವೆಲರಿ ಕಲೆಕ್ಷನ್ ಅಂಗಡಿಗಳೆಲ್ಲ ಇತ್ತು. ಸ್ವಲ್ಪ ಜನ ಓಡಾಡ್ತಾಯಿದ್ರು. ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು ಚಿಕ್ಕಪೇಟೆಯಲ್ಲಿ. ಕೆಲವೊಂದು ಕಡೆ ಯಾಮಾರಿಸ್ತಾರೆ, ಕೆಲವೊಂದು ಕಡೆ ಕಡಿಮೆ ಕೊಡ್ತಾರೆ. ನಾವು ನೋಡಿ ಮಾಡಿ ತೊಗೋಬೇಕು ಅಷ್ಟೇ. ಕೆಲವೊಂದು ಸಲ ಹೋಲ್ಸೇಲ್ ಅಂತಾರೆ, ಕೆಲವೊಂದು ಸಲ ರಿಟೇಲ್ ಅಂತಾರೆ. ನಿಮಗೆ ಗೊತ್ತಲ್ಲ, ಚಿಕ್ಕಪೇಟೆಯಲ್ಲಿ ಹೋಗಿರೋರಿಗೆಲ್ಲ ಅನುಭವ ಆಗಿರುತ್ತೆ ಕೆಲವು ಕಡೆ. ಈಗ ಪೋತಿಸಲ್ಲಿ ಏನು ತೊಗೊಂಡೆ ಅಂತ ನೋಡೋಣ ಬನ್ನಿ. ಸ್ಯಾರಿ ತೊಗೊಂಡೆ. ನಿಜವಾಗ್ಲೂ ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಪೋತಿಸ್ಗೆ ಅಂತ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಕೆಲವೊಂದು ರೀಸನಬಲ್ ಆಗಿ ರೇಟ್ ಇದೆ, ನಾವು ನೋಡಿ ಆರಿಸ್ಕೊಂಡು ತೊಗೋಬೇಕಷ್ಟೇ. ಇದೆಷ್ಟಿರ್ಬೋದು ಹೇಳಿ? ನನಗೆ ಇದು 275 ರೂಪೀಸ್ ಬಿತ್ತು ಒಂದು ಸೀರೆಗೆ. ಇದು ಕಾಂಬೋ ನಡೀತಿತ್ತು, ಯಾವಾಗಲೂ ಎನಿ ಟೈಮ್ ಕಾಂಬೋ ನಡೀತಾನೆ ಇರುತ್ತೆ ಅಂತ ಹೇಳ್ಬೋದು. 550ಗೆ 2 ಸ್ಯಾರಿ. ಇದು ದೇವ್ರಿಗೆ ಅಂತ ನಾನು ಓಪನ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ದೇವ್ರ ಪೂಜೆ ಕೊಡಬೇಕಾಯಿತು, ನಿಮಿಷಾಂಬಾಗ ಹೊರಟಿದ್ದೀವಿ, ಅದಕ್ಕೆ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದು. ನಾನು ತುಂಬ ದಿವಸದಿಂದ ಅನ್ಕೋತಿದ್ದೆ ಹೋಗ್ಬೇಕು ಒಂದ್ಸಲ ಚಿಕ್ಕಪೇಟೆಗೆ ಅಂತ, ಹಾಗೆ ಪೋತಿಸ್ಗೆ ಹೋಗ್ಬೇಕಂತ. ಹೆಂಗಿದ್ರು ಅಲ್ಲಿಂದ ಅಲ್ಲಿಗೆ ಹತ್ರ ಅಲ್ವಾ, ಫಸ್ಟು ಪೋತಿಸ್ಗೆ ಹೋಗ್ಬಿಟ್ಟು ಆಮೇಲೆ ಚಿಕ್ಕಪೇಟೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಫಸ್ಟೇ ಪೋತಿಸ್ಗೆ ಹೋದ್ವಿ. ತುಂಬ ಚೆನ್ನಾಗಿದೆ, ಎಲ್ಲ ಥರದ ಬಟ್ಟೆಗಳು, ಗೌನ್ಗಳು ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ನಾನು ಮೆನ್ಷನ್ ಮಾಡಲೇಬೇಕು, ಆರ್ಟಿಫಿಷಿಯಲ್ ಇಯರಿಂಗ್ಸು, ಬ್ಯಾಂಗಲ್ಸು ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ನೋಡಿದ್ರಲ್ಲ. ನನಗೇನು ವರ್ತ್ ಅಂತ ಅನ್ನಿಸ್ತು. ಮನೆ ಹತ್ರ ತೊಗೊಳೋದ್ಕಿಂತ ಒಂದು ಶಾಪಿಂಗ್ ಆದಂಗೂ ಆಗುತ್ತೆ, ಅಲ್ಲೋಗಿ ತೊಗೊಂಡ್ರೆ ಇನ್ನೂ ವರ್ತ್ ಅಂತಲೂ ಅನ್ನಿಸ್ತು. ಅಮೌಂಟು ತುಂಬ ಚೆನ್ನಾಗಿತ್ತು. ನಾನಂತೂ ಹಂಗೆ ಅಂದ್ಕೊಂಡೆ, ಇನ್ನೊಂದು ಸಲ ಹೋಗ್ಬೇಕಂದ್ರೆ ಅಮೌಂಟ್ ತೊಗೊಂಡು ಎಲ್ಲ ಹೋಗಿ ತೊಗೋಬೇಕು. ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ನಾನು ಸ್ವಲ್ಪ ಇನ್ನೂ ನೋಡ್ಬೋದಾಯಿತು ಅಂತ ಅನ್ನಿಸ್ತು. ನಾನು ಚಿಕ್ಕಪೇಟೆಗೆ ಹೋಗ್ಬೇಕಾಯ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗ ನೋಡ್ಕೊಂಡು ಹೋದೆ. ಪೂರ್ತಿ ಏನು ನೋಡೋಕ್ಕಾಗಲಿಲ್ಲ. ನಾನು ತುಂಬ ಫ್ಲೋರ್ಗಳಿದೆ. ನಾನು ಸ್ಯಾರೀಸ್ ಕಲೆಕ್ಷನು ಹಾಗೆ ಜ್ಯುವೆಲರಿ ಕಲೆಕ್ಷನ್ ಅಷ್ಟೇ ನಾನು ನೋಡಿದ್ದು, ಬೇರೆ ಎಲ್ಲ ನೋಡೋಕ್ಕಾಗಲಿಲ್ಲ. ಹಾಗೆ ಗೌನ್ಗಳು ನೋಡಿದೆ, ತುಂಬ ಚೆನ್ನಾಗಿದೆ. ಡ್ರೆಸ್ಗಳು ನೋಡಿದೆ, ವರ್ತ್ ಅಂತ ಅನ್ನಿಸ್ತು ನನಗೆ. ಕೆಲವೊಂದು ಸ್ವಲ್ಪ ಹೈ ಪ್ರೈಸಲ್ಲಿತ್ತು, ಕೆಲವೊಂದು ನಾರ್ಮಲ್ ಪ್ರೈಸಲ್ಲಿತ್ತು, ಕೆಲವೊಂದು ಚೀಪ್ ಪ್ರೈಸಲ್ಲಿತ್ತು ಅಂತಲೇ ಹೇಳ್ಬೋದು. ನನಗೆ ಸ್ಯಾರಿನೂ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗೆ ಅದ್ರ ಜೊತೆಗೆ ಡ್ರೆಸ್ಗಳು ಇತ್ತು. 1500 ರೂಪೀಸ್ಗೆ 3 ಡ್ರೆಸ್ಸು. ನನಗೆ ಎಷ್ಟು ವೀಡಿಯೋದಲ್ಲಿ ಕವರ್ ಮಾಡೋಕ್ಕಾಗುತ್ತೆ ಅಲ್ಲಿ ನಾನು ಕೇಳಿಲ್ಲ. ಸಿಂಪ್ಲಿ ನಾನು ತೊಗೊಳ್ಳುವಾಗ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ. ಅಲ್ಲಿ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಅಂತ ಹಾಕಿದ್ರು, ಅದಕ್ಕೋಸ್ಕರ ನಾನು ಪೂರ್ತಿ ಮಾಡ್ಕೊಳ್ಳಿಲ್ಲ ವೀಡಿಯೋ. ನಾನು ಅಲ್ಲಿ ಕೇಳ್ಬಿಟ್ಟು ಕೂಡ ವೀಡಿಯೋ ಮಾಡ್ಕೊಳ್ಳಿಲ್ಲ. ಎಷ್ಟು ವೀಡಿಯೋ ತೆಗಿಯೋಕ್ಕಾಗುತ್ತೆ ಅಷ್ಟು ತೆಗ್ದು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಈ ಸೀರೆ ತೆಗ್ದು ಓಪನ್ ಮಾಡಿ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಇದು ನಮ್ಮ ಅತ್ತೆಗೆ ಅಂತ. ಆ್ಯಕ್ಚುಲಿ ಇದು ದೇವ್ರಿಗೆ ಅಂತ ತೊಗೊಂಡಿದ್ದೆ, ಬೇಡ ಅಂದ್ಬಿಟ್ಟು ಸೇಮ್ ಇದೇ ಥರ ನಮ್ಮ ಅತ್ತೆ ಹತ್ರ ಇತ್ತು. ಅದಕ್ಕೆ ಇದು ದೇವ್ರು ಕೊಟ್ಬಿಟ್ಟು ಇದು ನಮ್ಮ ಅತ್ತೆ ಕೊಡೋಣ ಅಂತ ತೊಗೊಂಡ್ವಿ. ಬಿಚ್ಚಿ ನೋಡಿದ್ವಿ, ಚೆನ್ನಾಗಿದೆ. ಇಷ್ಟಪಟ್ಟರು ನಮ್ಮ ಅತ್ತೆ, ತುಂಬ ಚೆನ್ನಾಗಿದೆ. ನೀವು ಅಷ್ಟೇ, ಇವಾಗ ಹಬ್ಬಗಳ ಸೀಸನಲ್ಲೂ ಅಷ್ಟೇ ಆಫರ್ ಬಿಡ್ತಾರೆ. ನಾನು ಎಷ್ಟೊಂದು ನೋಡ್ತಾ ಇರ್ತೀನಿ ವೀಡಿಯೋಸು, ಪೋತಿಸ್ದು ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಳ್ಳೆ ಆಫರಲ್ಲಿ ಕೂಡ ಕೊಡ್ತಾರೆ. ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಆ ಕಡೆ ಹೋದಾಗಲೇ ವಿಸಿಟ್ ಮಾಡಿ, ಪರವಾಗಿಲ್ಲ. ಅದಕ್ಕೆ ಹೋಗ್ಬೇಕು ಅನ್ನೋದೇನಿಲ್ಲ, ಒಂದು ½ ಇದ್ರೂ ಸಾಕು ನಿಮಗೆ. ಆ ಕಡೆ ಹೋದಾಗ ಒಂದ್ಸಲ ವಿಸಿಟ್ ಮಾಡ್ಕೊಂಡು ಹೋಗಿ, ಏನೇನಿದೆ ಅಕಸ್ಮಾತ್ ನೆಕ್ಸ್ಟ್ ಯಾವಾಗಾದ್ರೂ ನಿಮಗೆ ಬೇಕು ಅನ್ನಿಸ್ದಾಗ ನೀವು ಹೋಗಿ ತೊಗೋಬೋದು ಅಂತ ಹೇಳ್ತೀನಿ. ಈಗ ನಾನು ಚಿಕ್ಕಪೇಟೆಯಲ್ಲಿ ಏನೇನು ಕಲೆಕ್ಷನ್ ಮಾಡಿದೆ ಅಂತ ನೋಡೋಣ ಬನ್ನಿ. ನೀವು ನೋಡ್ಬೋದು, ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಜಸ್ಟ್ ಇದು 100 ರೂಪೀಸು. ಡೈನಿಂಗ್ ಟೇಬಲ್ ಮೇಲೆ ಹಾಕೋದು, 4 ಸೀಟ್ ಇರೋದು, ತುಂಬ ಚೆನ್ನಾಗಿದೆ. ನನಗೇನೋ ವರ್ತ್ ಅಂತ ಅನ್ನಿಸ್ತು. ಇದು ತೊಗೊಂಡಿದ್ದು ನಾನು ಚಿಕ್ಕಪೇಟೆಯಲ್ಲಿ. ಆ್ಯಕ್ಚುಲಿ ನನಗೆ ಇದು ಟ್ರಾನ್ಸ್ಪರೆಂಟ್ ಬೇಕಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನನಗೆ ಟ್ರಾನ್ಸ್ಪರೆಂಟ್ ಬೇಕಾಗಿತ್ತು. ಮೊದಲೆಲ್ಲ ಬೇರೆ ಥರ ಆಗ್ತಿದ್ದೆ, ಅದೇ ಥರ ಬೇಡ, ಒಂದು ಸ್ವಲ್ಪ ಡಿಫ್ರೆನ್ಸ್ ಇರಲಿ ಅಂತ ತೊಗೊಂಡೆ ಇದನ್ನು. ಹಾಗೆ ನಾನು ಟೀಪೈ ಮೇಲೆ ಹಾಸೋದಕ್ಕೆ ತೊಗೊಂಡೆ ಇದೊಂದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ನಾನು ಫಸ್ಟು ಕೇಳಿದಾಗ ನೀವು ನೋಡ್ಬೋದು ವಿಡಿಯೋದಲ್ಲಿ, ಅಲ್ಲಿ 300 ಮೇಲೇನೋ ಹೇಳಿದ್ರು, 200ಗೂ ಕೊಡಲಿಲ್ಲ. ಇದು ದೊಡ್ಡದೇ ಇದೆ, ಅದಕ್ಕಿಂತ 200 ರೂಪೀಸ್ ಹೇಳಿದ್ರು. ನಾನು 150 ಕೊಡ್ತೀನಿ ಅಂತ ಕೊಟ್ಟೆ. ವರ್ತ್ ಅಂತ ಅನ್ನಿಸ್ತು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ. ಮತ್ತು ಅದಕ್ಕಿಂತ ಇದು ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ದೊಡ್ಡದಿದೆ. ಡಿಸೈನು, ಕಲರ್ಸು ನನಗೆ ಇದು ತುಂಬ ಇಷ್ಟ ಆಯಿತು. ಮತ್ತು ಈ ಕಲರ್ ಬೇಕಿತ್ತು ಅಂತ ತೊಗೊಂಡೆ.
ಹಾಗೆ ನಾನು ಇದು ಚಿಕ್ಕಪೇಟೆಯಲ್ಲಿ ತಗೊಂಡೆ ಸೆಟ್ಟು. ವಾಟರ್ ಬಾಟಲ್ ದೊಡ್ಡದಿತ್ತು, ಅದಕ್ಕೆ ಇದು ಸರಿ ಹೋಗುತ್ತೆ ಅವನಿಗೆ ಅಂತ ತಗೊಂಡೆ. ಕಲರು ಕೂಡ ಇಷ್ಟ ಆಯಿತು, ಪರವಾಗಿಲ್ಲ. ಹಾಗೆ ಇದು ಬಾಕ್ಸು ಅಷ್ಟೇ, ಆರಾಮಾಗಿ ತೆಗಿಬೋದು. ಆ್ಯಕ್ಚುಲಿ ನನಗೆ ಬೇಕಾಗಿದ್ದೇ ಇದು ಈ ಸ್ಪೂನ್ಗಳಿಗೋಸ್ಕರ ತಗೊಂಡೆ. ಅವ್ನು ಮನೇಲೇ ಊಟ ಮಾಡೋದ್ರಿಂದ ಈ ಥರ ಹಣ್ಣುಗಳು ಹಾಕಿ ಕಳ್ಸೋಕ್ಕೆ ಅಂತ ತಗೊಂಡಿದ್ದೀನಿ. ಇದು ಲಂಚ್ ಬ್ಯಾಗಲ್ಲಿ ಇಡಿಸುತ್ತೆ, ಇಲ್ಲಿ ಮತ್ತು ಇಲ್ಲಿ ಹಣ್ಣು ಹಾಕ್ಬೋದು ಒಟ್ಟಿಗೆನೇನೆ. ಹಾಗೆ ಈ ಸ್ಪೂನು ಅಷ್ಟೇ ಇದರಲ್ಲೇ ಇಡ್ಬೋದು ಅಂತ ತಗೊಂಡೆ. ಲಂಚ್ ಬ್ಯಾಗಲ್ಲಿ ಏನಾದರೂ ಸ್ಪೂನ್ ಹಾಕಿದ್ರೆ ಕೆಳಗಡೆ ಸೇರ್ಕೊಳುತ್ತೆ, ಅವನಿಗೆ ಗೊತ್ತಾಗೋದಿಲ್ಲ ಎತ್ಕೊಳ್ಳೋಕ್ಕೆ ಅಂತ. ಸ್ಪೂನ್ ಹಾಕಿ ಕಳಿಸ್ತಿದ್ದೆ, ಅವನು ತೊಗೊಂಡು ತಿಂತಿರ್ಲಿಲ್ಲ, ಕೈ ಮತ್ತು ಬಾಯಿ ಎಲ್ಲ ಗಲೀಜು ಮಾಡ್ಕೊಂಡು ಬರ್ತಿದ್ದ. ಅದಕ್ಕೋಸ್ಕರ ಇದು ತಗೊಂಡೆ. ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ಇದಕ್ಕೆ ಎಷ್ಟಿರ್ಬೋದು ಹೇಳಿ ಅಮೌಂಟು. 100 ರೂಪೀಸ್ ಕೊಟ್ಟೆ ಅಷ್ಟೇ, ವರ್ತ್ ಅಂತ ಅನ್ನಿಸ್ತು. ಸ್ಪ್ರೇ ಬಾಟ್ಲು ತೊಗೊಂಡೆ, 25 ರೂಪೀಸು. ಒಂದು 20 ರೂಪೀಸ್ ಕೊಡ್ಬೋದಾಯಿತು, ಪರವಾಗಿಲ್ಲ ತೊಗೊಂಡೆ. ನಾನು ಬೇರೆ ಕಡೆ ಹುಡುಕ್ತೆ, ಸಿಗಲಿಲ್ಲ, ಅಂಗಡಿಯಲ್ಲೇ ಇಸ್ಕೊಂಡೆ, ನನಗೆ ಸಿಕ್ತು. ಹಾಗೆ ನೀವು ನೋಡ್ಬೋದು, ನಾನು ಪರ್ಚೇಸ್ ಮಾಡುವಾಗ ನನ್ನ ಮಗನಿಗೆ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ. ಹೋದ್ಸಲ ನಾನು ಜಯನಗರ್ಗೆ ಹೋದಾಗ ತೊಗೊಳಕ್ಕಾಗಲಿಲ್ಲ, ಸೈಜ್ ಸಿಗಲಿಲ್ಲ, ಮತ್ತು ನನಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಪೇಟೆಯಲ್ಲಿ ತೊಗೊಂಡಿದ್ದೆಲ್ಲ ನಂಗೆ ವರ್ತ್ ಆಗಿದೆ. ಇದು ಎಷ್ಟಿರ್ಬೋದು ಗೊತ್ತಾ, ಇದು 100 ರೂಪೀಸ್ ಅಷ್ಟೇ ನಾನು ಕೊಟ್ಟಿದ್ದು. ಕಂಪ್ನಿ ಚಪ್ಪಲಿ ಇದು, ಚೆನ್ನಾಗಿದೆ, ಜಾರಲ್ಲ ಅಂತ ತೊಗೊಂಡಿದ್ದೀನಿ. ಚೆನ್ನಾಗಿದೆ ನೋಡಿ, ಚೆನ್ನಾಗಿದೆ ಅಲ್ಲ. ಈಗ ಕೊನೆಯದಾಗಿ ಚಿಕ್ಕಪೇಟೆಯಲ್ಲಿ ನಾನು ನೈಟೀಸ್ ತೊಗೊಂಡೆ ನಮ್ಮ ಅತ್ತೆಗೆ ಅಂತ. ತೋರಿಸಿದ್ದೀನಿ ವಿಡಿಯೋದಲ್ಲಿ ನೈಟಿ ತೊಗೋತಾ ಇರೋದು, ಅದೇ ಕಲರ್ಸ್ ತೊಗೊಂಡೆ ಚಾಯ್ಸ್ ಮಾಡಿ. ನೋಡಿ, XXL ಸೈಜಲ್ಲಿ ತೊಗೊಂಡೆ, ಚೆನ್ನಾಗಿದೆ, ಕಾಟನ್ನು. ಅವ್ರು ಹೇಳಿದ್ರು 220ಇಂದ ಸ್ಟಾರ್ಟಿಂಗ್ ಇದೆ, ಇದು 220 ಅಂತನೇ. ಸರಿ ಅಂತ ಇದೆ, ತೊಗೊಂಡೆ ಅಲ್ಲೇನೇನೆ. ಒಂದು 2-3 ಕಡೆ ನೋಡಿದೆ, ಇಷ್ಟ ಆಗಲಿಲ್ಲ, ಮತ್ತು ರೇಟ್ ಕೂಡ ಜಾಸ್ತಿ ಆಯಿತು. ಈ ಕಲರ್ಸ್ ಚೆನ್ನಾಗಿರುತ್ತೆ, ಹಾಗೆ ಕೆಲಸ ಮಾಡುವಾಗೆಲ್ಲ ಹಾಕೊತೀವಲ್ಲ ಗಲೀಜಾಗುತ್ತೆ ಅಂತ ಈ ಕಲರ್ ತೊಗೊಂಡೆ. ಹಾಗೆ ಹಬ್ಬಗಳಲ್ಲಿ ಏನಾದರೂ ಹಾಕ್ಕೊಳ್ಳೋದಕ್ಕೆ ಈ ಥರ ತೊಗೊಂಡೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಬೇರೆ ಕಡೆ ಅಂಗಡಿಗೆ ಹೋದಾಗ ಹೋಲಿಸ್ಕೊಂಡ್ರೆ ಇದು ರೇಟ್ ಪರವಾಗಿಲ್ಲ ಅಂತ ಅನ್ನಿಸ್ತು, ಮತ್ತು ಕ್ವಾಲಿಟಿನೂ ಚೆನ್ನಾಗಿದೆ. ಒಂದು ಸ್ಟಿಚ್ ಹಾಕ್ಸ್ಕೋಬೇಕು ಅಷ್ಟೇ. ಇದನ್ನೇ ತೊಗೊಂಡೆ ಚಾಯ್ಸ್ ಮಾಡಿ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅಂಟಿಲ್ ದೆನ್ ಬಾಯ್, ಕೀಪ್ ಸ್ಮೈಲಿಂಗ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.